ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿದ ಎನ್ಕೌಂಟರ್ ಪ್ರಕರಣ ರಾಜ್ಯದಲ್ಲಿ ತೀವ್ರ ವಿವಾದ ಸೃಷ್ಟಿಸಿದೆ. ಈ ಘಟನೆ ಕೇವಲ ಗುಂಡಿನ ಚಕಮಕಿಯಲ್ಲ, ಬದಲಾಗಿ ಅರಣ್ಯ ಸಿಬ್ಬಂದಿ ಹಾಗೂ ಸ್ಥಳೀಯರ ನಡುವಿನ ವೈಷಮ್ಯದಿಂದ ನಡೆದ ಉದ್ದೇಶಪೂರ್ವಕ ಹತ್ಯೆ ಎಂದು ವಿಧಾನ ಪರಿಷತ್ನಲ್ಲಿ ಎಂಎಲ್ಸಿ ಕಿಶೋರ್ ಕುಮಾರ್ ಪುತ್ತೂರು ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಹನೂರು ಎನ್ಕೌಂಟರ್ ವಿಷಯವನ್ನು ಪ್ರಸ್ತಾಪಿಸಿ ಮಾತನಾಡಿದ ಎಂಎಲ್ಸಿ ಕಿಶೋರ್ ಕುಮಾರ್, ಪುತ್ತೂರು ಸರ್ಕಾರದ ವಿರುದ್ಧ ಹಲವು ಗಂಭೀರ ಪ್ರಶ್ನೆಗಳನ್ನು ಮುಂದಿಟ್ಟರು. ಮೃತಪಟ್ಟವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದೇವೆ ಎಂದು ಸರ್ಕಾರ ಹೇಳಿಕೊಳ್ಳುತ್ತದೆ. ಆದರೆ ಆ ಹಣ ಕೊಟ್ಟರೆ ಬಡವರ ಹೋದ ಜೀವ ವಾಪಸ್ ಬರುವುದೇ ಎಂದು ಅವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಬೇಟೆಯಾಡಲು ಹೋಗಿದ್ದರೂ ಅವರನ್ನು ಬಂಧಿಸಿ ಜೈಲಿಗೆ ಹಾಕಬಹುದಿತ್ತು ಅಥವಾ ಸೊಂಟದ ಕೆಳಗೆ ಗುಂಡು ಹಾರಿಸಬೇಕಿತ್ತು. ಆದರೆ ನೇರವಾಗಿ ಎದೆಗೆ ಗುಂಡು ಹಾರಿಸುವ ಅಧಿಕಾರ ಸಿಬ್ಬಂದಿಗೆ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು. ಘಟನೆಯ ಬಳಿಕ 9 ವಸತಿ ಗೃಹಗಳಿಗೆ ಬೆಂಕಿ ಹಚ್ಚಲಾಗಿದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಕಾಡು ಪ್ರಾಣಿಗಳಿಂದ ಬೆಳೆ ರಕ್ಷಿಸಿಕೊಳ್ಳಲು ರೈತರು ಇಟ್ಟುಕೊಂಡಿರುವ 15,000ಕ್ಕೂ ಹೆಚ್ಚು ಬಂದೂಕುಗಳನ್ನು ನವೀಕರಿಸದೆ ಸರ್ಕಾರ ಕಿರುಕುಳ ನೀಡುತ್ತಿದೆ. ಆದರೆ ಅರಣ್ಯ ಇಲಾಖೆಯ ಬಳಿ ಆಧುನಿಕ ತಂತ್ರಜ್ಞಾನವಿಲ್ಲದೆ ಮನಬಂದಂತೆ ಗುಂಡು ಹಾರಿಸುತ್ತಿದ್ದಾರೆ ಎಂದು ಆಪಾದಿಸಿದರು. ಹನೂರು ಪ್ರಕರಣದಲ್ಲಿ ತಪ್ಪಿತಸ್ಥ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕೂಡಲೇ ಪತ್ತೆಹಚ್ಚಿ ಅವರ ವಿರುದ್ಧ ಕೊಲೆ ಮೊಕದ್ದಮೆ ದಾಖಲಿಸಿ ಕಟ್ಟುನಿಟ್ಟಾಗಿ ಜೈಲಿಗಟ್ಟಬೇಕು ಎಂದು ಅವರು ಅರಣ್ಯ ಸಚಿವರಲ್ಲಿ ಕಟ್ಟುನಿಟ್ಟಾಗಿ ಆಗ್ರಹಿಸಿದ್ದಾರೆ. ದೇಶದ ಜನತೆ ಕರ್ನಾಟಕ ರಾಜ್ಯವನ್ನು ತುಂಬಾ ಕಪ್ಪು ಚಿಕ್ಕೆಯನ್ನು ನೋಡುವಂತ ದಿವಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಾನ್ಯ ಸಚಿವರಂದ್ರು ಪ್ರತಿಯೊಬ್ಬರಿಗೂ ಕೂಡ 10 ಲಕ್ಷ ನಾವು ಕೊಟ್ಟಿದ್ದೀವಿ ಅಂತ. ಹೋದ ಜೀವನ ವಾಪಸ್ ತರ್ಲಿಕ್ಕೆ ಆಗುದಿಲ್ಲ ಅಲ್ಲಲ್ಲ. ನಮ್ಮ ಬೆಳಿಗ್ಗೆ ಚರ್ಚೆ ಆಗ್ಬೇಕಾದ್ರೆ ನಾವನ್ನೋದು ವಾಪಸ್ ತರ್ಲಿಕ್ಕೆ ಆಗುದಿಲ್ಲ. ಈಗ ಇನ್ನೊಬ್ರು ಸದಸ್ಯರಂದ್ರು ಏನು ಬೇಟೆ ಆಡ್ಲಿಕ್ಕೆ ಹೋದಾಗ ಅವ್ರನ್ನ ಇದು ಮಾಡಿದ್ದಾರೆ ಕಾನೂನು ಅಂತ. 100ಕ್ಕೆ 100 ಬೇಟೆ ಆಡ್ಲಿಕ್ಕೆ ಹೋಗಿದ್ದಿದ್ರೆ ಅವರನ್ನ ಸೊಂಟದ ಕೆಳಗಡೆ ಗುಂಡು ಹಾರಿಸಬೇಕಿತ್ತು, ಅಥವಾ ಅವರನ್ನು ಅರೆಸ್ಟ್ ಮಾಡಿ ತಗೊಂಡ್ಬಂದು ಅವರಿಗೆ ಶಿಕ್ಷೆ ಕೊಡುವುದನ್ನು ಮಾಡಬೇಕಿತ್ತು. 3 ಜನ ಸತ್ತವರ ಮನೆಯವರ ಪರಿಸ್ಥಿತಿ ಏನು? ಅವರ ಕುಟುಂಬ ಇನ್ನು ಯಾವ ರೀತಿ ಜೀವನ ತೆಗೆಯುವಂಥದ್ದು? 10 ಲಕ್ಷ ಕೊಟ್ಟ ತಕ್ಷಣ ಅವರ ಜೀವ ವಾಪಸ್ ಬರುವುದಿಲ್ಲ. ಅದಕ್ಕೆ ಸರ್ಕಾರ ತಕ್ಷಣಕ್ಕೆ ಅವರ ಮನೆಯವರಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಬೇಕಂತ ವಿನಂತಿ ಮಾಡ್ತೇನೆ. ಆಮೇಲೆ ಮಾಂಸ, ಈಗಾಗಲೇ ಭೋಜೇಗೌಡ ಹೇಳಿದಂತೆ ಮಾಂಸವನ್ನು ತಂದು ಇಟ್ಟಿದ್ದಾರೆ ಅಂತ ಹೇಳಿ ಗೋಚರ ಆಗ್ತದೆ. ಏನಾದ್ರೂ ಅವರು ಹೊಡೆದಿದ್ರೆ ನಮ್ಮ ಅರಣ್ಯ ಇಲಾಖೆ, ನಮ್ಮ ಸಿಬ್ಬಂದಿ ವರ್ಗ ಅಷ್ಟು ಕಂಗಾಲಾಗಿ ಹೋಯ್ತಾ, ನಮ್ಮ ಗೃಹ ಇಲಾಖೆ ಅಷ್ಟು ಕಂಗಾಲಾಗಿ ಹೋಯ್ತಾ. ಅದರ ನಂತರ ಈ ಘಟನೆ ಆದ ನಂತರ ಅವ್ರು ಯಾವ ರೀತಿ ಅಂದ್ರೆ 9 ಇದನ್ನ ವಸತಿ ಗೃಹವನ್ನು ಹಾನಿ ಮಾಡಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ. ನಮ್ಮ ಸರ್ಕಾರ ಅಷ್ಟು ಒಂದು ಅಭದ್ರ ಸರ್ಕಾರ ಆಯ್ತಾ? ಅವರನ್ನು ಒಂದು ತಡೆ ಇಡ್ಲಿಕ್ಕೆ ಆಗಿಲ್ಲ. ಅಂದ್ರೆ ಈ ರೀತಿಯಾಗಿ ಸರಕಾರಿ ಸ್ವತ್ತನ್ನ ಧ್ವಂಸ ಮಾಡಿದಾಗ ಅವರನ್ನು ನಿಲ್ಲಿಸ್ಲಿಕ್ಕೆ ಆಗದಿದ್ರೆ ನಮ್ಮ ಗೃಹ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲಿ ಹೋಗಿದ್ರು ಅಂತ ಮನಸ್ಸಿಗೆ ಬರ್ತದೆ. ಆ ಕಾರಣಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ನಾನನ್ನೋದ ಆ ಕುಟುಂಬಕ್ಕೆ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ನೇರವಾಗಿ ನಾವು ಸರಿಯಾಗಿ ಯೋಚನೆ ಮಾಡಿದ್ರೆ, ಮನಸ್ಸಿಂದ ನಾವು ಯೋಚನೆ ಮಾಡಿದ್ರೆ, ನಮ್ಮ ಕುಟುಂಬದವರನ್ನು ನಾವು ಯೋಚನೆ ಮಾಡಿದ್ರೆ ನಮಗೆ ನೇರವಾಗಿ ಗೊತ್ತಾಗ್ತಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತು ಆ ಜನರ ಮಧ್ಯೆ ಇರ್ತಕ್ಕಂಥ ವೈಷಮ್ಯದಲ್ಲಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ. ಯಾರು ಹತ್ಯೆ ಮಾಡಿದ್ದಾರೆ ಅವರು ಕ್ರೂರಿಗಳನ್ನು ನಮ್ಮ ಮನಸ್ಸಿಗೆ ಬರ್ತದೆ. ಆ ಕಾರಣಕ್ಕೆ ಈ ರೀತಿಯ ಘಟನೆ ಮರುಕಳಿಸಬಾರದು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವ. ಕೋವಿ ಕೊಡುವಂಥದ್ದು ಪ್ರತಿಯೊಬ್ಬ ರೈತನಿಗೆ ಅವನ ಆತ್ಮರಕ್ಷಣೆ ಜೊತೆಗೆ ಅವನ ಇಡೀ ಬೆಳೆಯನ್ನ ರಕ್ಷಣೆ ಮಾಡ್ಬೇಕಂತ. ನಾನು ನಮ್ಮ ಕಡೆ ಆನೆ ದಾಳಿ, ಹಂದಿ ದಾಳಿ ನಿರಂತರವಾಗಿ ಆಗ್ತಾ ಉಂಟು. ಅರಣ್ಯ ಇಲಾಖೆ ಎಚ್ಚೆತ್ಕೊಳ್ಳಿಲ್ಲ. ETF ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ CCF ಬಂದು ನಿಮ್ಮ ಅಧಿಕ ಸಚಿವರದ್ದು ಬಂದು ಮಾತಾಡಬೇಕಾದ್ರೆ ನೀನೇ ಗಟ್ಟಿದ್ಯಪ್ಪ ನೋಡ್ಕೊ ಅಂತಾರಂತೆ. ಎಲ್ಲ ಬೆಲೆ ಸರ್ವನಾಶವಾಗಿ ಹೋಗಿದೆ. ನಾನನ್ನೋದು ಈ ಕಾರಣಕ್ಕೆ ಇನ್ನು ಸರ್ಕಾರದಲ್ಲಿ ಆದ್ರೂ ಈ ಕೋವಿಯನ್ನ, ನಮ್ಮಲ್ಲಿ 15,000 ರೈತರ ಹತ್ರ ಕೋವಿ ಉಂಟು ಸರ್. 15,000 ರೈತರ ಕೋವಿಯನ್ನು ಇನ್ನೊಂದು ಮಾಡಿ ಕೊಡ್ಲೇ ಇಲ್ಲ. ರೈತರು ಕಂಗೆಟ್ಟಿದ್ದಾರೆ. ಒಂದ್ ಕಡೆಯಿಂದ ಹಳದಿ ರೋಗ, ಎಲೆ ಚುಕ್ಕಿ ರೋಗ, ವರುಣನ ಧಾರಾಕಾರ ಮಳೆ ಬಂದ ಕಾರಣಕ್ಕೋಸ್ಕರ ಆಲ್ರೆಡಿ ಇದು ಹೋಗಿದೆ. ಅದ್ರ ಜೊತೆಗೆ ಆನೆ ದಾಳಿಯಿಂದ ಸಂಪೂರ್ಣವಾಗಿ ಕೃಷಿ ನಾಶ ಆಗಿದೆ. ನಾನು ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯಾಗಿ ರೈತರ ಪರವಾಗಿ ನಿಲ್ಬೇಕು. ಅದರ ಜೊತೆಗೆ ಈ ರೀತಿ ಬಡ ಜನರ ಅವರು ದನವನ್ನ ಇಟ್ಕೊಂಡು ಅದರಲ್ಲಿ ಒಂದು ಕೊಟ್ಟಿದ್ದಾರೆ. 14ನೇ ತಾರೀಕು ಅವರು ಹೋಗಿದ್ದಾರೆ. ಮಾರ ದಿವಸ 5 ಗಂಟೆ ತನಕ 4 ಕಿಲೋಮೀಟರ್ ಇರುವಂತದ್ದು ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ಮತ್ತೆ ಅವರು ಹೋದ ಜಾಗಕ್ಕೆ 4 ಕಿಲೋಮೀಟರ್ ಅಷ್ಟು ಸಮಯ ಬೇಕಾಗ್ತದೆ. ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ಕೊಂಡು ಡ್ರೋನ್ ಉಪಯೋಗ ಮಾಡಿಕೊಂಡು, ನೈಟ್ ವಿಷನ್ ಇರುವಂತ ಡ್ರೋನ್ ಉಪಯೋಗ ಮಾಡ್ಕೊಂಡು ಅವರನ್ನು ಹುಡುಕುವಂತ ಕೆಲಸ ಮಾಡಬೇಕು. ಇನ್ನೊಂದ್ ಕಡೆ ಇದು ಏನು ಗನ್ನಲ್ಲಿ ಹೊಡೆದಾಗ ಅದು ಸ್ಪ್ರೆಡ್ ಆಗಿ ಹೋಗಿದೆ. ನಮ್ಮಲ್ಲಿ ಅತ್ಯಾಧುನಿಕ ಇದಿಲ್ವಾ, ಗನ್ ಇಲ್ವಾ, ಆ ಲೈಸೆನ್ಸ್ ಇಲ್ವಾ, ಅವರಿಗೆ ಟ್ರೈನಿಂಗ್ ಕೊಟ್ಟಿಲ್ವಾ, ಅದನ್ನು ಕೂಡ ಮಾಡುವ ಕೆಲಸವನ್ನ ಅರಣ್ಯ ಸಚಿವರು ಮಾಡ್ಬೇಕಂತ ವಿನಂತಿ ಮಾಡ್ತಾರೆ. ದಯವಿಟ್ಟು ಈ ಕುಟುಂಬಕ್ಕೆ ನ್ಯಾಯ ಕೊಡಿ. ಇದು ಕೇವಲ ಆಡಳಿತ ವರ್ಗ ಮತ್ತು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ತಿಕ್ಕಾಟಲ್ಲ. ಇದು ಇಡೀ ಕರ್ನಾಟಕ ರಾಜ್ಯದ ಜನತೆ. ಇವತ್ತು ತಮಿಳುನಾಡಿನಿಂದ ಅವರು ಮುಖ್ಯಮಂತ್ರಿ ಮಾಡಿದ್ದಾರೆ.
ಇದು ಹತ್ಯೆ ಮಾಡಿದಂತ ನಾವು ಹೇಗೆ ಉತ್ತರ ಕೊಡುವಂತ? ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಉತ್ತರ ಕೊಡಬೇಕಾದ್ರೆ ಸರ್ಕಾರ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ಇಲ್ಲಿ ಯಾರು ಅರಣ್ಯ ಅಧಿಕಾರಿಗಳು ತಪ್ಪು ಮಾಡಿದಾರ ಅವರನ್ನ ಹುಡುಕಿ ಅರಣ್ಯ ಸಚಿವರು ನೀವು ಮನಸ್ಸು ಮಾಡಿದ್ರೆ ಸಾಕು, ನೀವು ತುಂಬಾ ಅನುಭವ ಇದ್ದೀರಿ. ನೀವು ಯಾರು ತಪ್ಪು ನೀವು ನೇರವಾಗಿ ಹೋಗಿ ಅವ್ರ ತಪ್ಪು ನೀವು ಅವರನ್ನ ಪ್ರಶ್ನೆ ಮಾಡಿ ಗೊತ್ತಾಗುತ್ತೆ. ಇಲ್ಲ ತಪ್ಪು ಮಾಡಿದ್ರೆ ನೇರವಾಗಿ ಜೈಲಿಗಟ್ಟುವಂತ ಕೆಲಸ ಮಾಡ್ಬೇಕಂತ ನಾನು ಸಭಾಪತಿಯವರ ಮುಖಾಂತರ ವಿನಂತಿ ಮಾಡ್ತೇನೆ. ನಮಸ್ತೆ.